ವಾತಾವರಣ ನಿರ್ಮಾಣ ಆಗಿದೆಯಲ್ಲ, ಹಿಂದೂಗಳಿಗೆ ಧೈರ್ಯವನ್ನು ಕೊಡಲಿಕ್ಕೆ, ಹಿಂದೂಗಳಲ್ಲಿ ಒಗ್ಗಟ್ಟನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಇರ್ಬೋದು, ಡಾಕ್ಟರ್ ಪ್ರಭಾಕರ್ ಭಟ್ರು ಇರ್ಬೋದು, ಅರುಣ್ ಕುಮಾರ್ ಪುತ್ತಿಲ್ ಅವರು ಇರ್ಬೋದು, ಇವ್ರನ್ನೇ ತುಳಿಲಿಕ್ಕೆ, ಇವ್ರ ಮೇಲೆ FIR ಹಾಕಲಿಕ್ಕೆ, ಇವ್ರನ್ನ ಗಡೀಪಾರು ಮಾಡಲಿಕ್ಕೆ, ಇವ್ರನ್ನ ಟಾರ್ಗೆಟ್ ಮಾಡಿ ಹೇಳಿಕೆ ಕೊಡೋವಂಥದ್ದನ್ನು ಶುರು ಮಾಡಿದ್ದಾರೆ ಅಂತಂದರೆ, ಕೇರಳದ ಥರ ಕರ್ನಾಟಕನೂ ಕರಾವಳಿನೂ ಆಗಬೇಕು ಅನ್ನೋ ಉದ್ದೇಶ ಈ ಸರ್ಕಾರಕ್ಕಿದ್ದಂಗಿದೆ. ಇವತ್ತು ಕರಾವಳಿನಲ್ಲಿ ಇಂಥ ಒಂದು ವಾತಾವರಣ ನಿರ್ಮಾಣ ಆಗಿದ್ದರೆ ಅದರ ಮೂಲ ಕಾರಣಕರ್ತರನ್ನು ಯೋಚನೆ ಮಾಡಿ. ಇವತ್ತು ರಿಯಾಜ್ ಭಟ್ಕಳ್ಳು, ಯಾಸಿನ್ ಭಟ್ಕಳ್ಳು ಎಲ್ಲಿಂದ ಬಂದವರು? ಆ ಹತ್ಯೆಯನ್ನು ಈ ರೀತಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಟೆರರ್ ನೆಟ್ವರ್ಕನ್ನು ಮಾಡಿದಂಥವ್ರು ಯಾಸಿನ್ ಭಟ್ಕಳ್ಳು, ರಿಯಾಜ್ ಭಟ್ಕಳ್ಳು. ಅವ್ರನ್ನೆಲ್ಲ ಹುಟ್ಟಾಕಿರೋವಂಥವ್ರು ಯಾರು? ಹುಟ್ಟಾಕಿರೋರು ಕೇರಳದ ಮೂಲದಿಂದ ಬಂದಿರುವಂಥವ್ರು. ಅಲ್ಲಿ ನೀವು ಕೇರಳದ ಮೂಲದಿಂದಲೇ ಬಂದಿರುವಂಥ ಈ ಒಂದು ಹತ್ಯೆಯನ್ನು ನೀವು ಜಾಡು ಹಿಡಿದು ಹುಡುಕಿ ಅದನ್ನು ಮಟ್ಟ ಹಾಕೋ ಬದಲು ಹಿಂದೂಗಳ ಧ್ವನಿಯನ್ನು ಹುಡುಗಿಸ್ಲಿಕ್ಕೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಹಿಂದೂ ನಾಯಕರುಗಳನ್ನು ಜೈಲಿಗೆ ಹಾಕ್ತೀವಿ ಅನ್ನೋ ಒಂದು ಭಾವನೆಯನ್ನು, ವಾರ್ನಿಂಗನ್ನು ನೀವು ಕೊಡ್ತಾ ಇದ್ದೀರಿ. ಇದನ್ನು ನಾವು ಸಹಿಸ್ಕೊಂಡಿರೋಕ್ಕಾಗಲ್ಲ. ಪ್ರಭಾಕರ್ ಭಟ್ರು, ಅರುಣ್ ಕುಮಾರ್ ಪುತ್ತಿಲ್ ಅವರು ಹಾಗೂ ಹಿಂದೂ ಕಾರ್ಯಕರ್ತರ ಪರವಾಗಿ ಇಡೀ ಕರಾವಳಿ ಇದೆ. ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ಕನ್ನಡದ ಒಂದು ಸ್ಥಳವಾಗಿದ್ದಂಥ ಕಾಸರಗೋಡು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಯೋಚನೆಯನ್ನು ಮಾಡಿ. ಇವತ್ತು ಕರಾವಳಿನೂ ಕೂಡ ಕೈತಪ್ಪಿ ಹೋಗುವಂಥ ಸ್ಥಿತಿ ಬಂದೋಗಿದೆ. ಇವತ್ತು ಇದ್ರ ಮಧ್ಯದಲ್ಲಿ ನಿಮ್ಮಂಥವರು ಇಂಥ ಆತಂಕದ